ಇತ್ತ ಬೆಂಗಳೂರಿನಲ್ಲೂ ಕೂಡ ಹೊಸ ವರ್ಷಾಚರಣೆಯ ಸಂಭ್ರಮ ಮನೆ ಮಾಡ್ತಾ ಇದೆ. ಇಡೀ ಬೆಂಗಳೂರು ಎಂಜಿ ರಸ್ತೆ ಮತ್ತು ಬ್ರಿಗೇಡ್ ರಸ್ತೆ, ಇಂದಿರಾನಗರ, ಚರ್ಚ್ ಸ್ಟ್ರೀಟ್ ಸೇರಿದಂತೆ ಹಲವೆಡೆ ಹಬ್ಬದ ವಾತಾವರಣ ಇದೆ. ಎಲ್ಲೆಡೆ ಲೈಟಿಂಗ್ಸ್, ಕಲರ್ ಬಲೂನ್ಸ್ ಎಲ್ಲರನ್ನೂ ಕೂಡ ಆಕರ್ಷಣೆಯನ್ನ ಮಾಡ್ತಾ ಇವೆ. ಒಂದು ಕಡೆ ವಿಶ್ವದ ಬೇರೆ ಬೇರೆ ಭಾಗದಲ್ಲಿ ಈಗಾಗಲೇ ಅಲ್ಲಿಗೆ ಹೊಸ ವರ್ಷ ಕಾಲಿಟ್ಟಿದ್ರೆ, ಇತ್ತ ಬೆಂಗಳೂರಲ್ಲೂ ಕೂಡ ಹೊಸ ವರ್ಷದ ಆಚರಣೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಿದ್ಧತೆಗಳು ನಡೀತಾ ಇದೆ. ಆ ಸಿದ್ಧತೆಗಳಲ್ಲಿ ಇಡೀ ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ ಜೊತೆಗೆ ಇಂದಿರಾನಗರ, ಕೋರಮಂಗಲ ಈ ಭಾಗದ ಎಲ್ಲ ರಸ್ತೆಗಳು ಕೂಡ ಝಗಮಗಿಸೋಕೆ ಶುರುವಾಗಿದೆ. ಒಂದು ಕಡೆ ಪಬ್ಬು, ಮತ್ತೊಂದು ಕಡೆ ರೆಸ್ಟೋರೆಂಟ್ಗಳು. ಏನೋ ಬ್ರಿಗೇಡ್ ರಸ್ತೆ ಮತ್ತು ಎಂಜಿ ರಸ್ತೆ ಅಂತೂ ನವ ವಧುವಿನಂದೇ ಸಿಂಗರಿಸಿ ಲೈಟಿಂಗ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಬಾರ್ ಮತ್ತೆ ಪಬ್ಗಳು ಎಲ್ಲವೂ ಕೂಡ ಝಗಮಗಿಸ್ತಾ ಇವೆ ಲೈಟಿಂಗ್ಸ್ ನಲ್ಲಿ. ಈತ ಎಂಜಿ ರಸ್ತೆಯಲ್ಲೂ ಕೂಡ ಪೊಲೀಸ್ ಭದ್ರತೆಯ ನಡುವೆಯೇ ಈ ಬಾರಿ ಹೊಸ ವರ್ಷಾಚರಣೆಯನ್ನ ಮಾಡಬೇಕು. ಯಾಕಂದ್ರೆ ಈಗಾಗಲೇ ಪೊಲೀಸರು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂಥ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲೂ ಕೂಡ ಹೊಸ ವರ್ಷಾಚರಣೆಗೆ ಎಲ್ಲೆಲ್ಲದ ಸಿದ್ಧತೆ ನಡೀತಾ ಇದೆ. ಕಲರ್ ಬಲೂನ್ಗಳನ್ನ ಕಟ್ಟಿರುವಂತಹ ಪಬ್ ಮತ್ತು ರೆಸ್ಟೋರೆಂಟ್ಗಳ ಮಾಲೀಕರು ಗ್ರಾಹಕರನ್ನ ಸೆಳೆಯೋದಕ್ಕೆ ಈಗಾಗಲೇ ಶುರು ಮಾಡಿದ್ದಾರೆ. ಏನೋ ಗ್ರಾಹಕರನ್ನ ಸೆಳೀತಾ ಇರುವಂತಹ ರೆಸ್ಟೋರೆಂಟ್ಗಳು ಎಂಜಿ ರಸ್ತೆಗೆ ಭೇಟಿ ನೀಡ್ತಾರೆ. ಗೃಹ ಸಚಿವ ಎಂಬಿ ಪಾಟೀಲ್ ಸಂಜೆ 7:30ಕ್ಕೆ ಭೇಟಿಯನ್ನ ನೀಡ್ತಾರೆ. ಗೃಹ ಸಚಿವ ಎಂಬಿ ಪಾಟೀಲ್ ಎಂಜಿ ರಸ್ತೆಯ ಬಳಿ ಪೊಲೀಸ್ ಭದ್ರತೆಯ ಬಗ್ಗೆ ಪರಿಶೀಲನೆಯನ್ನ ನಡೆಸೋರಿದ್ದಾರೆ. ಇನ್ನು ನಡೀತಾ ಇರುವಂತಹ ಸಿದ್ಧತೆ ಯಾವ ರೀತಿಯಾಗಿದೆ, ಪೊಲೀಸ್ ಬಿಗಿ ಬಂದೋಬಸ್ತ್ ಎಷ್ಟರ ಮಟ್ಟಿಗೆ ಅಲ್ಲೇ ನಡೆಸಲಾಗಿದೆ ಅನ್ನೋದನ್ನ ನೋಡೋದಕ್ಕೆ ಸ್ವತಃ ಖುದ್ದು ಗೃಹ ಸಚಿವರೇ ಎಂಜಿ ರಸ್ತೆಗೆ ಭೇಟಿಯನ್ನ ಕೊಡ್ತಾರೆ. ಸಂಜೆ 7:30ಕ್ಕೆ ಭೇಟಿಯನ್ನ ಕೊಟ್ಟು ಅಲ್ಲಿ ನಡೀಬೇಕಾಗಿರುವಂತಹ ಕೆಲಸಗಳೇನು, ಯಾವ ರೀತಿಯಾದಂತಹ ಭದ್ರತೆಯನ್ನು ಒದಗಿಸಲಾಗಿದೆ, ಇಂಥ ಹಲವು ವಿಚಾರಗಳನ್ನ ಪೊಲೀಸ್ ಅಧಿಕಾರಿಗಳ ಜೊತೆ ಚರ್ಚಿಸೋರಿದ್ದಾರೆ ಗೃಹ ಸಚಿವರು. ಅಲ್ಲಿಗೆ ಗೃಹ ಸಚಿವರು ಬಂದು ಹೋದ ನಂತರದಲ್ಲಿ, ಅಂದ್ರೆ ಈಗಾಗಲೇ ನೋಡ್ತಾ ಇದೀವಿ ಎಂಜಿ ರಸ್ತೆ ಮತ್ತೆ ಬ್ರಿಗೇಡ್ ರಸ್ತೆ ಯಾವ ರೀತಿಯಾಗಿ ಹಾಕಿರುವಂತಹ ಲೈಟಿಂಗ್. ಇದು ಬ್ರಿಗೇಡ್ ರಸ್ತೆಯಲ್ಲಿರುವಂತಹ ಲೈಟಿಂಗ್ಸ್. ಇದು ಒಂದು ಸಂಜೆ ಆದ್ರೆ ಸಾಕು ಇಡೀ ದೇವಲೋಕವೇ ಕೆಳಗಡೆ ಇಳಿದು ಬಂದಿದೆಯಾ ಅನ್ನುವಷ್ಟರ ಮಟ್ಟಿಗೆ ಅಲ್ಲಿ ಖುಷಿ ಇರುತ್ತೆ, ಸಂಭ್ರಮ ಇರುತ್ತೆ. ಅಂಥ ಸಂಭ್ರಮದಲ್ಲಿ ಮಿಂದೇಳೋದಕ್ಕೆ ಜನ ಈಗಾಗಲೇ ಆ ಕಡೆ ಬರೋದಕ್ಕೂ ಕೂಡ ಶುರು ಮಾಡ್ತಾರೆ. ಇನ್ನೇನು ಸಂಜೆ 6 ಗಂಟೆ ಆಗ್ತಾ ಇದ್ದ ಹಾಗೆ ಹೊಸ ವರ್ಷದ ಮೂಡ್ ಬೆಂಗಳೂರಿನಲ್ಲಿ ಕ್ರಿಯೇಟ್ ಆಗೋದಕ್ಕೆ ಶುರು ಆಗುತ್ತೆ. ಈಗಾಗಲೇ ಜನ ಬರ್ತಾ ಇದ್ದಾರೆ, ಬಂದವರು ಅಲ್ಲಲ್ಲ ನಿಲ್ತಾ ಇದ್ದಾರೆ. ಪೊಲೀಸರು ಭದ್ರತೆ ಕೂಡ ಹೆಚ್ಚಿಸ್ತಾ ಇದ್ದಾರೆ. ಪೊಲೀಸ್ ಆಯುಕ್ತರು ಜೊತೆಗೆ ಟ್ರಾಫಿಕ್ ಪೊಲೀಸ್ ಕಮಿಷನರ್ ಆಗಿರುವಂತಹ ಹರಿಶೇಖರನ್ ಜೊತೆಗೆ ಬೇರೆ ಬೇರೆ ಹಿರಿಯ ಅಧಿಕಾರಿಗಳು ಕೂಡ ಅಲ್ಲಿಗೆ ಬಂದು ನಡೀತಾ ಇರುವಂತಹ ಭದ್ರತೆ ಯಾವ ರೀತಿಯಾಗಿದೆ ಅನ್ನೋದನ್ನ ನೋಡೋದಕ್ಕೆ ಅಂತ ಹೇಳಿ ಈಗಾಗಲೇ ಅಲ್ಲಿಗೆ ಆಗಮಿಸಿದ್ದಾರೆ. ಇಂಥ ಒಂದಷ್ಟು ಚಟುವಟಿಕೆಗಳು ಸದ್ಯ ಬೆಂಗಳೂರಿನಲ್ಲಿ ನಡೀತಾ ಇದೆ. ಬರೀ ಕೇವಲ ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ ಅಲ್ಲ, ಇಂದಿರಾನಗರ, ಕೋರಮಂಗಲ, HSR ಲೇಔಟ್ ಸೇರಿದಂತೆ ಬಹುತೇಕ ಎಲ್ಲಾ ಭಾಗಗಳಲ್ಲಿರುವಂತಹ ಈ ಪಬ್, ರೆಸ್ಟೋರೆಂಟ್, ಬಾರ್ಗಳು ಜೊತೆಗೆ ಒಂದಷ್ಟು ರಸ್ತೆಗಳು ಎಲ್ಲವೂ ಕೂಡ ಕಲರ್ಫುಲ್ ಆಗಿದೆ. ಕಲರ್ಫುಲ್ ಬಲೂನ್ಸ್, ಕಲರ್ಫುಲ್ ಲೈಟಿಂಗ್ಸ್ ನಲ್ಲಿ ಝಗಮಗಿಸೋದಕ್ಕೆ ಶುರುವಾಗಿದೆ. ಸದ್ಯ ನೋಡ್ತಾ ಇರುವಂತಹ ದೃಶ್ಯ ನಾವು ಬೆಂಗಳೂರಿನ ಎಂಜಿ ರಸ್ತೆ ಮತ್ತು ಬ್ರಿಗೇಡ್ ರಸ್ತೆಯಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯಗಳಿದು. ಯಾವುದೇ ಅಹಿತಕರ ಘಟನೆ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ CCTVಗಳನ್ನು ಅಳವಡಿಸಿದ್ದಾರೆ. ಪ್ರತಿ ಹಂತದಲ್ಲೂ ಕೂಡ ಅಲ್ಲಿ ನಿಗಾವನ್ನ ಇಡಲಾಗುತ್ತೆ. ಯಾಕಂದ್ರೆ ಕಳೆದ ಬಾರಿ ನಡೆದು ಹೋಗಿರುವಂತಹ ಈ ಘಟನೆ ಏನಿದೆ ಅದು ಮರುಕಳಿಸಬಾರದು. ಅದರಲ್ಲೂ ಕೂಡ ಹೆಣ್ಣು ಮಕ್ಕಳ ಮೇಲೆ ನಡೆಯುವಂತಹ ದೌರ್ಜನ್ಯ ಏನಿದೆ ಅದು ಕೂಡ ನಡೀಬಾರದು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ CC ಕ್ಯಾಮೆರಾಗಳನ್ನು ಹಾಕಿಸಿದ್ದಾರೆ.